ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಹೊಸದಾಗಿ ಅಪ್ಡೇಟ್ ಕೊಡಬೇಕು. ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅದು ಶಕ್ತಿ ಯೋಜನೆ ಬಗ್ಗೆ. ಓಕೆನಾ? ಅಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಲ್ವಾ ಸರ್ಕಾರದಿಂದ. ಈಗ ಆಲ್ರೆಡಿ ನನಗೆ ಒಬ್ರು ನನ್ನ ಸಬ್ಸ್ಕ್ರೈಬರ್ ಅಥವಾ ವೀವರ್ ಯಾರೋ ಇರ್ತಾರೆ, ಕಮೆಂಟ್ ಕೂಡ ಮಾಡ್ಬಿಟ್ಟಿದ್ರು, ನಮ್ಗೆ ಈಗ ಆಲ್ರೆಡಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಕ್ಬಿಡ್ತು ಅನಿತಾ, ಪೋಸ್ಟಲ್ ಬಂತು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತಾನೆ ನಾನು ಫ್ರೀ ಮಾಡ್ಕೊಂಡು ವಿಡಿಯೋನ ಮಾಡ್ತಾ ಇರುವಂತದ್ದು. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಷಯ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕಂಪ್ಲೀಟ್ ವಿಡಿಯೋನ ನೀವು ನೋಡ್ಲೇಬೇಕು. ಓಕೆನಾ? ಇಲ್ಲಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಮಾತ್ರ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಾ. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಅನಿತಾ ನಮಗೂ ಬಂತು ಅನ್ಬಿಟ್ಟು. ಅಂಡ್ ಇನ್ನ ಕೆಲವೊಂದಿಷ್ಟು ಜನ ಇಲ್ಲ ಅನಿತಾ ನಮ್ಗೆ 26ನೇ ಕಂತು ಬಂದಿಲ್ಲ ಅಂತಿದ್ದೀರಾ. ಅಂಡ್ ಇನ್ನ ಕೆಲವೊಂದಿಷ್ಟು ಜನ ಹೇಳ್ತೀರಾ ನಮ್ಗೆ 25ನೇ ಕಂತು ಬಂದಿರ್ಲಿಲ್ಲ, ಅದು ಇವಾಗ ಬಂತು. ಹಾಗಾದ್ರೆ 26ನೇ ಕಂತು ಮತ್ತೆ ಯಾವಾಗ ಬರುತ್ತೆ ನಮ್ಗೆ ಅಂತ ಕೇಳ್ತಾ ಇದ್ದೀರಾ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಸಂಬಂಧಪಟ್ಟಂತಹ ಏನೇನೆಲ್ಲ ನಿಮ್ಗೆ ಡೌಟ್ ಇದೆಯೋ ಅದನ್ನು ಕೂಡ ಕ್ಲಾರಿಟಿ ಕೊಡ್ತೀನಿ. ಅಂಡ್ ಅದರಲ್ಲೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಗೃಹಲಕ್ಷ್ಮಿಯರಿಗೆ. ಓಕೆನಾ? ಹೊಸದಾಗೆಲ್ಲ ಅಪ್ಲಿಕೇಶನ್ ಹಾಕಿದ್ರಲ್ಲ, ಅವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅಂಡ್ ಅದ್ರ ಜೊತೆಗೆ ಶಕ್ತಿ ಯೋಜನೆ ಅಂತ ಹೇಳಿ ಏನು ಉಚಿತ ಬಸ್ ಪ್ರಯಾಣವನ್ನ ನೀವು ಮಾಡ್ತೀರಾ ಅಲ್ವಾ, ಸೊ ಅದನ್ನ ಸ್ವತಃ BMTC ಕಂಡಕ್ಟರ್ ಅವಾಚ್ಯ ಶಬ್ದದಿಂದ ಮಾತಾಡಿರುವಂತದ್ದು. ಅಂದ್ರೆ ಗವರ್ನಮೆಂಟ್ಗೂ ಕೂಡ ಬೈದಿರುವಂತದ್ದು, ಹಾಗೆ ಮಹಿಳೆಯರಿಗೂ ಕೂಡ ಏಕವಚನದಲ್ಲೆಲ್ಲ ಮಾತಾಡಿರುವಂತದ್ದು. ಯಾಕಂದ್ರೆ ಈ ಒಂದು ವಿಷಯ ತುಂಬಾನೇ ವೈರಲ್ ಆಗ್ತಾ ಇದೆ. ಅಂಡ್ ಆ ಒಂದು ಕಂಡಕ್ಟರ್ ಮೇಲೆ ಯಾರು ಬೈದಿದ್ರಲ್ವಾ ಸರ್ಕಾರಕ್ಕೂ ಮಹಿಳೆಯರಿಗೆ, ಅವ್ರಿಗೆ ಇವಾಗ FIR ಕೂಡ ದಾಖಲು ಮಾಡಿದ್ದಾರೆ ಪೊಲೀಸ್ ಅವರು. ಓಕೆನಾ? ಸೊ ಬನ್ನಿ ಇವಾಗ ಈ ಎಲ್ಲಾ ವಿಷಯಗಳ ಬಗ್ಗೆ ಒಂದೊಂದಾಗಿ ನಾನು ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ, ಅದಾದ ನಂತರ ಶಕ್ತಿ ಯೋಜನೆ ಬಗ್ಗೆ ಮಾತಾಡೋಣ. ಓಕೆನಾ? ಸೊ ಗೃಹಲಕ್ಷ್ಮಿ 26ನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಕಳೆದ 3 ದಿನದಿಂದ ವಿಡಿಯೋ ಮಾಡಿದ್ದೆ. ಹೌದಾ? ಸೊ ತುಂಬಾ ಜನ ಅನಿತಾ ನಿಮ್ ವಿಡಿಯೋ ನೋಡ್ತಿದ್ವಿ, ತಕ್ಷಣಕ್ಕೆ ನಮ್ಗೆ ಹಣ ಬಂದ್ಬಿಡ್ತು, ಅಥವಾ ನಿನ್ನೆ ಬಂತು, ಮೊನ್ನೆ ಬಂತು ಅಂತ ಎಲ್ಲ ಕಮೆಂಟ್ ಹಾಕಿದಿರಾ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಸೊ ನೀವೇನ್ ಕಮೆಂಟ್ ಹಾಕ್ತಿರಲ್ವಾ, ನನಗೆ ಇದೆಲ್ಲ ದುಡ್ಡು ಬಂದ್ಬಿಡ್ತೇನೋ ಅನ್ನೋಷ್ಟು ಖುಷಿ ಖಂಡಿತವಾಗ್ಲೂ ನನಗಿದೆ. ಓಕೆನಾ? ಯಾಕಂದ್ರೆ ನಾನು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ, ಅದಕ್ಕೆ ನೀವು ರಿಪ್ಲೈ ಮಾಡ್ತಿರಲ್ಲ ಕಮೆಂಟ್ ಮೂಲಕ, ಅದಕ್ಕಿಂತ ಹೆಚ್ಚು ಇನ್ನೇನ್ ಬೇಕು ಹೇಳಿ, ಅದೇ ಖುಷಿ ನನ್ಗೆ. ಅಂಡ್ ಬರ್ದಿದ್ದೇ ಹೋದವರು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಅಂಡ್ ಪ್ರತಿ ಸಲ ಏನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಿದ್ರು ಅಲ್ವಾ, ಈಗ ಹಿಂದೆದು 25ನೇ ಕಂತಿನ ಹಣ ಹಾಕಿದಾಗ ಎಷ್ಟು ದಿನ ಟೈಮ್ ತಗೊಂಡಿದ್ರು ಗೊತ್ತಾ, ಅವರು 2 ತಿಂಗಳವರೆಗೂ ಬರೀ ಅದನ್ನೇ ಹಾಕೊಂಡ್ ಬಂದಿದ್ರು. ಬಟ್ ಈ ಸಲ 26ನೇ ಕಂತಿನ ಹಣ ಹಂಗಾಗಿಲ್ಲ, ತುಂಬಾ ಬೇಗನೆ ಸ್ಪೀಡ್ ಅಪ್ ಆಗಿದೆ ಇವಾಗ. ಸೊ ನೀವೇ ಬೇಕಾದ್ರೆ ಕಮೆಂಟ್ ನೇ ಅಬ್ಸರ್ವ್ ಮಾಡಿ ನೋಡಿ, ಮಿನಿಮಮ್ ಅಂದ್ರು 40% ಜನಗಳಿಗೆ, ಅಂದ್ರೆ ಒಂದು 50ರಿಂದ 60 ಲಕ್ಷ ಜನಗಳಿಗೆ 26ನೇ ಕಂತಿನ ಹಣ ಸೊ ಕಳೆದ 4 ದಿನದಿಂದನೂ ಕೂಡ ಕರೆಕ್ಟ್ ಆಗಿ ಬರ್ತಾ ಹೋಗ್ತಾ ಇದೆ. ಓಕೆನಾ? ಇವತ್ತು ಕೂಡ ಬರುತ್ತೆ, ವರಿ ಮಾಡ್ಕೋಬೇಡಿ. ಸಂಜೆ ನೈಟ್ ವರ್ಗೂ ಕಾಯ್ದು ನೋಡಿ, ಸಂಜೆ 6:30, 7:30 ಅಥವಾ ಮಧ್ಯಾಹ್ನ ಖಂಡಿತ ಇವತ್ತು ಹಾಕ್ತಾರೆ. ಅಂಡ್ ಈಗ ಕಳೆದ 4 ದಿನದಿಂದ ಬರ್ತಾ ಇದೆಯಲ್ಲ ಅನಿತಾ, ನಮ್ಗೆ ಇವತ್ತು ಕಾದ್ವಿ ಬರ್ಲಿಲ್ಲ ಅಂತ ಅಂದ್ರೂ ಕೂಡ ನೀವು ಯಾರು ಬೇಜಾರ್ ಮಾಡ್ಕೋಬೇಡಿ. ಇನ್ನೂ ಕೂಡ ನಿಮ್ಗೆ ಈ ತಿಂಗಳು ಎಂಡ್ ವರ್ಗೂ ಟೈಮ್ ಇದೆ. ಈ ತಿಂಗಳು ಎಂಡ್ ಒಳಗಡೆ 26ನೇ ಕಂತಿನ ಹಣವನ್ನ ಎಲ್ರಿಗೂ ಹಾಕ್ತಾರೆ. ಆಯ್ತಾ? ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಈ ತಿಂಗಳು ಫಾಸ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, 25ನೇ ಕಂತಿನ ಹಣ ಎಷ್ಟೋ ಜನಗಳಿಗೆ ಬಂದಿರ್ಲಿಲ್ಲ, ಹೆಚ್ಚು ಕಡಿಮೆ ಒಂದು 10% ಜನಗಳಿಗೆ ಬಂದಿರ್ಲಿಲ್ಲ ಬಿಡಿ. ಸೊ ಅವ್ರಗಳೆಲ್ಲ ಏನಾಗ್ತಾ ಇದೆ ಅಂದ್ರೆ, ಅನಿತಾ ನಮ್ಗೆ ಇವಾಗ ಬಂತು, ಈಗ 26ನೇ ಕಂತಿನ ಹಣ ರಿಲೀಸ್ ಆಯ್ತು ಅಂತ ಏನ್ ವಿಡಿಯೋ ಮಾಡಿದ್ರಿ, ಅವತ್ತಿನ ದಿನ 2,000 ರೂಪಾಯಿ ಬಂತು. ಹಾಗಾದ್ರೆ ಅದು ನಾವು 26ನೇ ಕಂತು ಅಂತ ತಿಳ್ಕೊಳ್ಳ ಅಥವಾ 25ನೇ ಕಂತು ಅಂತ ತಿಳ್ಕೊಳ್ಳ ಅನ್ಬಿಟ್ಟು, ಖಂಡಿತವಾಗ್ಲೂ ನಿಮ್ಗೆ ಅದು 25ನೇ ಕಂತಿಂದೇ ಆಗಿರತ್ತೆ. ಹಾಗಾದ್ರೆ ಮತ್ತೆ ನಮ್ಗೆ ಯಾವಾಗ ಬರುತ್ತೆ 26ನೇ ಕಂತಿನ ಹಣ? ಈಗ ಎಲ್ರಿಗೂ 26ನೇ ಕಂತು ಬರ್ಬೇಕಾದ್ರೆ ನಮ್ಗೆ 25 ಬಂದಿದೆ, ಮತ್ ನಮ್ಗಿನ್ನೇನ್ ಮತ್ತೆ 27ನೇ ಕಂತಿಗೆ ಹಾಕ್ಬೇಕಾದ್ರೆ ಏನಾದ್ರು ಕೊಡ್ತಾರ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ಇದೇ ತಿಂಗಳು ಕೊನೆಯಲ್ಲಿ ಏನು 3ನೇ ಅಂತ ಹೇಳಿ ಬಿಡುಗಡೆ ಆಗುತ್ತಲ್ವಾ, ಸೊ ಮತ್ತೆ ನಿಮ್ಗೆ ಇದೇ ತಿಂಗಳು ಮತ್ತೆ 2,000 ರೂಪಾಯಿ ಬರುತ್ತೆ. ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಇದ್ರ ಬಗ್ಗೆ ಏನಾದ್ರೂ ಹೇಳಿ ಅನಿತಾ ನಮಗೆ ಮತ್ತೆ ಯಾವಾಗ ಬರುತ್ತೆ ಅಂತ ಕಮೆಂಟ್ರಿ ಯಾರೋ ರಿಪೀಟೆಡ್ ಆಗಿ ಮಾಡ್ತಾ ಇದ್ರು, ಹಂಗಾಗಿ ತಿಳಿಸಿದೀನಿ. ಇದೇ ತಿಂಗಳಲ್ಲಿ ಮತ್ತೆ 2,000 ಖಂಡಿತ ನಿಮ್ಗೆ ಸಿಗತ್ತೆ. ಓಕೆನಾ? ಅಂಡ್ ಯಾರೆಲ್ಲ 26ನೇ ಕಂತಿನ ಹಣ ಬಂದಿದೆ, ಇವತ್ತು ಯಾರಿಗೆ ಬಂದಿದೆ, ಯಾವ ಜಿಲ್ಲೆ ನಿಮ್ದು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆಯ್ತಾ? ಓಕೆ, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಟ್ಬಿಡ್ತೀನಿ. ಅಂಡ್ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಿದ್ರೆ, ಹೊಸದಾಗಿ ನೀವು ಅರ್ಜಿಯನ್ನ ಹಾಕ್ತಿದ್ರಿ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ. ಅಂದ್ರೆ ನಿಮ್ ಮನೆಯಲ್ಲಿ ನಿಮ್ ಅತ್ತೆ ಯಾರಾದ್ರೂ ತೀರ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ, ಏಜ್ ಆಗಿರೋರು, ಅವ್ರಿಗೆ ಫಸ್ಟ್ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇತ್ತು. ಸೊ ಅದಾದ ನಂತರ ಅವ್ರದ್ದು ನೀವು ಡೆತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿ ಅವ್ರ ಹೆಸರನ್ನ ರೇಷನ್ ಕಾರ್ಡ್ ಇಂದ ಕ್ಯಾನ್ಸಲ್ ಮಾಡಿಸ್ಬಿಟ್ಟು, ಸೊ ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಯಾರು ಯಜಮಾನಿ ಇರ್ತೀರಾ, ಸೊಸೆ ಆಗಿರ್ಬೋದು ಅಥವಾ ಇನ್ಯಾರೋ ಏಜ್ ಆಗಿರೋರು ಇರ್ತೀರಾ ಅಲ್ವಾ, ಅವ್ರುಗಳು ಹೊಸದಾಗಿ ಅಪ್ಲಿಕೇಶನ್ ಹಾಕಿರ್ತೀರಾ. ಸೊ ತುಂಬಾ ಜನ ಇದುವರೆಗೂ ಯೋಚಿಸ್ತಿದ್ರಿ, ಅನಿತಾ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಮಗೆ ಬಂದಿಲ್ಲ ಹಣ, ನಾವು ಅಪ್ಲಿಕೇಶನ್ ಹಾಕಿ 4 ತಿಂಗಳಾಯ್ತು 3 ತಿಂಗಳಾಯ್ತು ಅನ್ಬಿಟ್ಟು. ಸೊ ಅಂತವ್ರುಗಳಿಗೆ
ಮನೆಗಳಿಗೆ ಸಿಹಿ ಸುದ್ದಿ ಅಂದ್ರೆ ಈಗ 26ನೇ ಕಂತಿನ ಹಣ ಏನ್ ರಿಲೀಸ್ ಮಾಡಿದಾರೋ ಅದರೊಟ್ಟಿಗೆ ಹೊಸದಾಗಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆಲ್ರಿಗೂ ಮೊದಲನೇ ಕಂತು ಕೂಡ ನಾವು ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವರದಿ ಬಂದಿರುವಂತದ್ದು. ಓಕೆನಾ? ಸೊ ಈ ವಿಷಯವನ್ನ ನಿಮ್ಮೂರಲ್ಲಿ ಯಾರಾದ್ರೂ ಹೊಸದಾಗಿ ಹಾಕಿರೋರು ಇರ್ತಾರಲ್ವಾ ಅವರಿಗೆ ದಯವಿಟ್ಟು ತಿಳಿಸ್ಕೊಡಿ ಅಥವಾ ವಿಡಿಯೋನ ಶೇರ್ ಮಾಡಿ, ಪಾಪ ಅವರು ಖುಷಿಯಾಗಿರ್ಲಿ. ಆಯ್ತಾ? ಓಕೆ ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಹಾಗಾದ್ರೆ ಏನ್ ಹೇಳ್ದೆ, ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಏನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಹಾಗಾದ್ರೆ ವಿತರಣೆ ಪ್ರಾರಂಭ ಆಯ್ತಾ ಅನಿತಾ ಅಂತ ಕೇಳೋದಾದ್ರೆ, ಸೊ ನಾನು ಮುಂಚೆನೂ ಹೇಳಿದೆ ನಿಮ್ಗೆ, ಒಬ್ರು ನನ್ಗೆ ಕಮೆಂಟ್ ಹಾಕಿದ್ರು, ಅನಿತಾ ನಮ್ಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಮನೆಗೆ ಬಂದ್ಬಿಡ್ತು ಪೋಸ್ಟ್ ಮೂಲಕ, ನಮ್ಗೆ ಈಗ ಆಲ್ರೆಡಿ ಸಿಕ್ಬಿಡ್ತು, ಇನ್ಮೇಲೆ ನಾವು ಬಸ್ಸಿಗೆ ಹಂಗಾದ್ರೆ ಅದನ್ನೇ ತೋರ್ಸಿ ಓಡಾಡದ ಅಂತ ಹೇಳಿ ಒಂದು ಕಮೆಂಟ್ ಹಾಕಿದ್ದಾರೆ. ಅದಕ್ಕೆ ಹೋಗಿ ಒಂದ್ 10-15 ಜನ ಲೈಕ್ ಕೊಟ್ಟಿದ್ದಾರೆ ಅವ್ರು ಮಾಡಿರೋ ಕಮೆಂಟ್ಗೆ. ಸೊ ಯಾಕೆ ನಾನು ಇದ್ದಕ್ಕಿದ್ದಂಗೆ ಇಷ್ಟು ಬೇಗ ಖಂಡಿತ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ, ನಾನು ಕೂಡ ಬಿಸಿ ಇದ್ದೆ, ಇನ್ನೊಂದು ವಾರ ಬಿಟ್ಟು ಯಾವ್ದಾದ್ರು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಪಟ್ ಅಂತ ನಾನು ಎಷ್ಟೇ ಬಿಸಿ ಇದ್ರು ಯಾಕೆ ಬಂದೆ ಅಂತ ಹೇಳಿದ್ರೆ, ದಯವಿಟ್ಟು ಯಾರು ಕೂಡ ಹೋಗ್ಬಿಟ್ಟು ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಹೊರಗಡೆ ಎಲ್ಲೂ ಕೂಡ ದಯವಿಟ್ಟು ಅರ್ಜಿಯನ್ನ ಹಾಕ್ಬೇಡಿ. ಯಾಕಂದ್ರೆ ಸರ್ಕಾರದಿಂದ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಅಂದ್ರೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆಯೋ ಹೊರತು ನೀವೇ ಹೋಗ್ಬಿಟ್ಟು ಗ್ರಾಮ ಒನ್ ಕಚೇರಿಗೋ ಅಥವಾ ಯಾವ್ದೋ ಸೈಬರ್ ಸೆಂಟರ್ಗೆ ದುಡ್ಡು ಕೊಟ್ಬಿಟ್ಟು ಅರ್ಜಿ ಹಾಕ್ಬಿಟ್ಟು ನೀವು ಸ್ಮಾರ್ಟ್ ಕಾರ್ಡ್ ತಗೊಂಡ್ಬಿಡಿ ಅಂತ ಎಲ್ಲೂ ಕೂಡ ಸರ್ಕಾರ ಹೇಳಿಲ್ಲ. ಸೊ ಒಂದ್ ವೇಳೆ ಈಗ ನೀವು ತಗೊಂಡಿದೀವಿ ಅಂತ ಯಾರೋ ಕಮೆಂಟ್ ಮಾಡಿದ್ರಲ್ಲ, ಸೊ ಸುಮ್ನೆ ನೀವು ಯಾಮಾರಿದ್ದೀರಾ ಅಂತ ಹೇಳಿ ಅರ್ಥ. ಅಂಡ್ ಆ ಒಂದು ಸ್ಮಾರ್ಟ್ ಕಾರ್ಡ್ ನ ನೀವು ಬಸ್ಸಲ್ಲಿ ತೋರಿಸಿದ್ರು ಕೂಡ ನಿಮ್ಗೆ ಅವರು ಅಲೋ ಮಾಡೋದಿಲ್ಲ. ಆಯ್ತಾ? ಸೊ ನಿಮ್ಗೆ ಯಾರು ಸ್ಮಾರ್ಟ್ ಕಾರ್ಡ್ ಮಾಡ್ಕೊಟ್ಟಿರ್ತಾರೋ ಅವ್ರ ದುಡ್ಡಿನ ಆಸೆಗೋಸ್ಕರ ಮಾಡ್ಕೊಟ್ಟಿದಾರೋ ಹೊರತು ನಿಮ್ಗೆ ಅದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಈಗ ನಿಮ್ಮನ್ನ ನೋಡ್ಬಿಟ್ಟು ನಿಮ್ಮೂರಲ್ಲಿ ನೀವ್ ಯಾರೋ ಮಾಡಿಸ್ಕೊಂಡಿದ್ದೀರಾ, ನೀವ್ 10 ಜನಕ್ಕೆ ಹೇಳ್ತೀರಾ, 10 ಜನ ಹೋಗಿ 100 ಜನಗಳು ಅದೇ ತರ ಹೋಗಿ ಸೈಬರ್ ಸೆಂಟರ್ ಮುಂದೆ ನಾನು 200 ರೂಪಾಯಿ ಕೊಡ್ತೀನಿ ಅಥವಾ 300 ರೂಪಾಯಿ ಇಟ್ಟಿರ್ತಾರೋ ಅವರು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಲಿಕ್ಕೆ, ಯಾರಿಗ್ ಗೊತ್ತು? ಅಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟು ಮಾಡಿಸ್ಕೊಂಡ್ಬಿಡ್ತಾರೆ. ಕೊನೆದಾಗ ಅದು ಅಲೋ ಮಾಡೋದಿಲ್ಲ ಬಸ್ಗಳಲ್ಲಿ ಅಂತಂದ್ರೆ ಏನ್ ಮಾಡ್ತೀರಾ? ದಯವಿಟ್ಟು ಹಂಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಯಾರು ಕೂಡ ಸ್ಮಾರ್ಟ್ ಕಾರ್ಡ್ ಬಿಟ್ಟಿದಾರಂತಲ್ಲ ಹಂಗಾಗಿ ಯಾರೋ ಹೇಳಿದ್ರು ವಿಡಿಯೋದಲ್ಲಿ. ಯಾಕೆಂದ್ರೆ ಪಾಪ ಸುಮ್ನೆ ಜನ ಹೋಗಲ್ಲ. ಯೂಟ್ಯೂಬ್ ಅಲ್ಲೇ ಈ ತರ ಆದಷ್ಟು ಫೇಕ್ ವಿಡಿಯೋಗಳೇ ಬರ್ತವೆ. ಅದ್ ಯಾವ ಕಾರಣಕ್ಕೋಸ್ಕರ ಬರ್ತಾರೋ, ಲೈಕ್ಸ್ ವ್ಯೂಸ್ಗೋಸ್ಕರ ಏನಾದ್ರು ಆತರ ಸುಳ್ಳು ಸುದ್ದಿ ಹಬ್ಬಿಸ್ತಾರೋ ಅಂತ ಗೊತ್ತಿಲ್ಲ. ಆ ತರ ನೋಡ್ಬಿಟ್ಟು ಎಷ್ಟೋ ಜನಗಳು ಈಗ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಂತಾ ಇದ್ದಾರೆ. ಹಂಗಾಗಿ ಪದೇ ಹೇಳ್ತಾ ಇದ್ದೀನಿ, ನೀವ್ ಯಾರು ಅರ್ಜಿಯನ್ನ ಹಾಕಕ್ ಎಲ್ಲಿಗೂ ಹೋಗ್ಬೇಡಿ. ಹಾಗಾದ್ರೆ ಮತ್ ಯಾವಾಗ ಬರುತ್ತೆ? ಸರ್ಕಾರನೇ ಹೇಳ್ತಾ ಇದೆ ಅಲ್ವಾ, ಇನ್ಮೇಲೆ ಆಧಾರ್ ಕಾರ್ಡ್ ಬೇಡ ಸ್ಮಾರ್ಟ್ ಕಾರ್ಡ್ ತಗೋಬರ್ಬೇಕು ಅಂತ ಹೇಳೋದಾದ್ರೆ, ಸೊ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಇವಾಗ ಇನ್ನೊಂದು ಸಿಹಿ ಸುದ್ದಿ ಏನು ಅಂದ್ರೆ, ನಾವು ಉಚಿತವಾಗಿ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾ ಇದೆಯಂತೆ ಸರ್ಕಾರ. ಓಕೆನಾ? ಸೊ ಮೇ ಬಿ ನೀವು ಓಡಾಡುವಂತ ಬಸ್ ಸ್ಟ್ಯಾಂಡ್ ಗಳಲ್ಲಿ ಡಿಪೋ ಇರುತ್ತೆ ಅಲ್ವಾ, ಅಲ್ಲೇ ಕೊಡ್ಬೋದು ಸ್ಮಾರ್ಟ್ ಕಾರ್ಡ್ ಅನ್ನ, ಅಥವಾ ಯಾವ್ದೋ ಗ್ರಾಮ ಒನ್ ಕಚೇರಿ ಅಥವಾ ಏನು ಬೆಂಗಳೂರು ಒನ್ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಫ್ರೀ ಆಗಿ ನಿಮ್ ಮನೆಗೂ ಬರ್ಬೋದು ಆ ಒಂದು ಸ್ಮಾರ್ಟ್ ಕಾರ್ಡ್ಗಳು. ಸೊ ಈ ರೀತಿ ಅವ್ರು ಇನ್ನು ನಿರ್ಧಾರ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರ ಒಂದು ಅಪ್ಡೇಟ್ ಗೋಸ್ಕರ ಕಾಯ್ತಾ ಇದ್ದೀನಿ. ನಾನು ನಿಮ್ಗಿನ ಹೆಚ್ಚಾಗಿ ನಾನ್ ಕಾಯ್ತಿರ್ತೀನಿ. ಯಾಕೆಂದ್ರೆ ನನ್ನ ನಂಬಿ ಎಷ್ಟೋ ಜನ, ಲಕ್ಷಾಂತರ ಜನ ನೀವು ನಂದು ವಿಡಿಯೋಸ್ ನೋಡ್ತಿರ್ತೀರಾ. ಸೊ ಬೇರೆ ಯಾರ್ದೆಲ್ಲ ನೋಡ್ತೀರಾ, ಆದ್ರೂ ಕೂಡ ನಾನು ಕೊನೆಗೆ ಎಲ್ಲರಿಗಿಂತ ಲೇಟ್ ಆಗಿ ವಿಡಿಯೋ ಹಾಕಿದ್ರು ಕೂಡ ನನಗೋಸ್ಕರ ನೀವು ಮಿನಿಮಮ್ ಅಂದ್ರೂ 1-1.5 ಲಕ್ಷ ಜನ ವೆಯ್ಟ್ ಮಾಡ್ತಿರ್ತೀರಾ. ಇಲ್ಲ ಕೊನೆದಾಗಿ ಹೇಳಿದ್ರು ಇವ್ರು ಪಕ್ಕ ಮಾಹಿತಿ ತರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಿಮ್ ನಂಬಿಕೆಗೆ ನಾನು ಸುಳ್ಳು ಮಾಡ್ತೀನ? ಸೊ ಹಾಗಾಗಿ ದಯವಿಟ್ಟು ಕೂಡ ನಾನು ತುಂಬಾ ಕಡೆ ಎಲ್ಲ ವಿಚಾರಿಸಿ ಕರೆಕ್ಟ್ ಇನ್ಫಾರ್ಮೇಶನ್ ತಿಳ್ಕೊಂಡೇ ಬರೋದು. ಹಾಗಾಗಿ ಸ್ಮಾರ್ಟ್ ಕಾರ್ಡ್ ವಿಷಯವನ್ನ ನಾನು ಹೇಳ್ತೀನಿ, ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು, ಉಚಿತವಾಗಿ ಎಲ್ಲಿ ಸಿಗುತ್ತೆ ಅನ್ಬಿಟ್ಟು. ಅದ್ ಅಪ್ಡೇಟ್ ಇನ್ನು ನಮಗೂ ಕೂಡ ಬಂದಿಲ್ಲ, ಸುತ್ತೋಲೆ ಹೊಡ್ಸಿಲ್ಲ. ಹಂಗಾಗಿ ತಾಳ್ಮೆಯಿಂದ ಕಾಯಿರಿ. ಸೊ ಮಿನಿಮಮ್ ಅಂದ್ರೂ ಇನ್ನೂ 1 ತಿಂಗಳು ಆಗತ್ತೆ. 1 ತಿಂಗಳವರೆಗೂ ನೀವೀಗ ಹೆಂಗೆ ಆಧಾರ್ ಕಾರ್ಡ್ ತೋರ್ಸ್ ಹೋಗ್ತಾ ಇದ್ದೀರಾ ಹಂಗೆ ಓಡಾಡ್ಬೋದು. ಆಯ್ತಾ? ಅದಾದ್ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಲ್ವಾ, ಆಮೇಲೆ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಳ್ಳೋರಂತೆ. ಸೊ ಹಂಗಾಗಿ ವಿಷಯವನ್ನ ತಿಳಿಸಿದೀನಿ. ಸೊ ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈಗ ಕಂಡಕ್ಟರ್ ವಿಷಯ ಮಾತಾಡ್ಬಿಡೋಣ. ಸೊ ಶಕ್ತಿ ಯೋಜನೆ ಹೆಂಗು ಮಾತಾಡ್ತಿದೀನಿ, ಅದ್ರ ಬಗ್ಗೆ ಇದು ಮುಗ್ದೋಗ್ಬಿಡ್ಲಿ. ಸೊ ಇಲ್ಲಿ ಎಲ್ಲಿ ಅಂದ್ರೆ, ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ಸು BMTC ಬಸ್ಸು. ಅಂದ್ರೆ ಮುಂಚೆ ಎಲ್ಲ KSRTC ಮಾತ್ರ ಓಡಾಡ್ತಿತ್ತು, ಇವಾಗ BMTC ಈಗ ಬೆಂಗಳೂರಲ್ಲಿ ಓಡಾಡ್ತಾವಲ್ಲ ಆ ಬಸ್ಗಳನ್ನೆಲ್ಲ ಕೂಡ ಏನಾದ್ರೂ ಜನ ಜಾಸ್ತಿ ಆಯ್ತು ಅಂತಂದ್ರೆ, ಈಗ ನಮ್ ಬೆಂಗಳೂರು ಟು ಹಾಸನ್ ಕೂಡ BMTCನೂ ಓಡಾಡ್ತವೆ. ಅದೇ ರೀತಿ ಕೊಳ್ಳೇಗಾಲದಿಂದ ಬೆಂಗಳೂರಿಗೆ BMTC ಬಸ್ ಓಡ್ಬೇಕಾದ್ರೆ ಏನಾಗತ್ತೆ ಅಂದ್ರೆ, ತುಂಬಾ ಜನಗಳು ಹೆಣ್ಮಕ್ಳೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಲೇಡೀಸ್ ಬಸ್ಸಲ್ಲಿ ಆಲ್ಮೋಸ್ಟ್ ಈಗ ಎಲ್ಲಾದ್ರೂ ಹೋಗ್ಬೇಕು, ಏನೋ ಒಂದ್ ಕೆಲಸ ಇದೆ ಅಂತಂದ್ರೆ ಅಲ್ವಾ ಲೇಡೀಸ್ ಕೂಡ ಪ್ರಯಾಣ ಮಾಡುವಂತದ್ದು. ಸುಮ್ನೆ ಮನೇಲೇನು ಕೆಲಸ ಇಲ್ಲ ಅಂತ ಏನಾದ್ರು ಯಾರಾದ್ರೂ ಬಂದಿದ್ರು ಕೂಡ ಎಲ್ಲೋ ಒಬ್ರೋ ಇಬ್ರೋ ಬಂದಿರ್ತಾರೆ. ಎಲ್ರು ಕೂಡ ಮನೇಲಿ ಕೆಲಸ ಇಲ್ಲದೆ ಜಾಲಿಯಾಗಿ ತಿರ್ಗಾಡೋಣ ಅಂತ ಯಾವ ಹೆಣ್ಮಕ್ಳು ಕೂಡ ಹೋಗಲ್ಲ. ಅವ್ರಿಗೂ ಗಂಡ ಮಕ್ಳು ಸಂಸಾರ ಅಂತ ಇರುತ್ತೆ, ಅವ್ರನ್ನ ನೋಡ್ಕೊಂಡ್ರೆ ಸಾಕಾಗಿರುತ್ತೆ. ಇವ್ರು ಫ್ರೀ ಬಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಹಂಗಾದ್ರೆ ಫ್ರೀಯಾಗಿ ದಿನ ಓಡಾಡ್ತಿರ್ತಾರ. ಸೊ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ,
ಇಲ್ಲಿಯ ಕಂಡಕ್ಟರ್ ಯಾರು ಇದ್ರು ಆ ಬಸ್ ಪ್ರಯಾಣ ಮಾಡ್ಬೇಕಾದ್ರೆ ಆ ಕಂಡಕ್ಟರ್ ಹೇಳಿರೋ ಮಾತು ಅದು. ಸೊ ಏನ್ರಮ್ಮ ನಿಮಗೆ ಮನೇಲಿ ಮಾಡಕ್ ಕೆಲ್ಸ ಇಲ್ವಾ, ಯಾಕೆ ಫ್ರೀ ಬಸ್ ಅಂತ ಹಿಂಗ್ ಯಾವಾಗ್ಲೂ ಅಲಿತಿರ್ತೀರಾ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಮಾತ್ರ ಅಲ್ಲ, ಅತಿಯಾಗಿ ಅಂದ್ರೆ ಏಕವಚನದಲ್ಲೆಲ್ಲ ಕೂಡ ಮಹಿಳೆಯರಿಗೂ ಕೂಡ ಮಾತಾಡಿದ್ದಾರೆ, ಹಾಗೆ ಸರ್ಕಾರಕ್ಕೂ ಕೂಡ ಬೈದಿರೋದುಂಟು. ಈ ಶಕ್ತಿ ಯೋಜನೆ ಯಾಕೆ ಕೊಟ್ನೋ ಈ ಸಿದ್ದರಾಮಯ್ಯ. ಸೊ ಈ ರೀತಿಯಾಗಿ ಏಕವಚನದ ಶಬ್ದದಿಂದ ಮಾತಾಡಿರುವಂತದ್ದು. ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಊರೂರ್ ಸುತ್ತಾಡಕ್ ಬರ್ತೀರಾ ಅಂತ ಎಲ್ಲ ಹೇಳ್ಬಿಟ್ಟು ಮಹಿಳೆಯರಿಗೆ ಕಂಡಕ್ಟರ್ ಕೇಳಿರುವಂತದ್ದು. ಅಂಡ್ ಅದಿಷ್ಟೇ ಅಲ್ದಲೆ ಒಬ್ರು ಮಹಿಳೆಗೆ ಆ ಬಸ್ ಅಲ್ಲಿ ಹತ್ತಿ ಟಿಕೆಟ್ ಕೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಆ ಮಹಿಳೆ ಹತ್ಕೊಂಡ್ರಂತೆ ಒಬ್ರು, ಗೌರಮ್ಮ ಅಂತ ಹೇಳ್ಬಿಟ್ಟು. ಸೊ ಅವರು ಟಿಕೆಟ್ ತಗೊಳ್ಳೋ ಹೊತ್ನಲ್ಲಿ ಇದೇ ತರ ಏನೇನೋ ಬಾಯಿಗೆ ಬಂದಂಗೆ ಕಂಡಕ್ಟರ್ ಕಡೆ ಸರ್ಕಾರವನ್ನು ಕೂಡ ಟೀಕ್ಸಿದ್ದಾರೆ, ಹಾಗೆ ಆ ಮಹಿಳೆಯರನ್ನು ಕೂಡ ಟೀಕ್ಸ್ತಾ ಈ ಒಬ್ರು ಗೌರಮ್ಮ ಅನ್ನೋರ ಹತ್ರ ಇನ್ನೂ ಜೋರಾಗಿ ಮಾತಾಡಿರುವಂತದ್ದು ಟಿಕೆಟ್ ತಗೊಳ್ಳುವಂತ ಸಂದರ್ಭದಲ್ಲಿ. ಸೊ ಆಮೇಲೆ ಈಗ ಗೊತ್ತಲ್ವಾ, ಈ ಕಂಡಕ್ಟರ್ಗೆ ಮಹಿಳೆಯರಿಗೆ ಜಗಳ ಆದಂಗೆ ಒಂಥರ ತಿರೇಕೋಕ್ ಹೋಗ್ಬಿಡುತ್ತೆ. ಈ ಕಡೆ ಮಹಿಳೆಯರು ಬಗ್ಗಲ್ಲ, ಈ ಕಡೆ ಕಂಡಕ್ಟರ್ ಬಗ್ಗಲ್ಲ. ಸೊ ಅಂತ ಇದ್ರಲ್ಲಿ ರಶ್ ಕೂಡ ಆಗಿರುತ್ತೆ ಅಲ್ವಾ ಬಸ್ಸು. ಈ ಕಂಡಕ್ಟರ್ ಮೇ ಬಿ ಒಂಥರ ಫ್ರಸ್ಟ್ರೇಷನ್ ಆಗ್ಬಿಡ್ತೇನೋ ಅಷ್ಟೊಂದು ಜನ ನೋಡಿ. ಸೊ ಕೆಳಗಡೆ ಬೆಂಗಳೂರು ಹತ್ತತ್ರ ಕೆಂಗೇರಿಗೆ ಬಂದು ಅವ್ರನ್ನ ಗೌರಮ್ಮ ಅನ್ನೋರ್ನ ಕೆಳಗೆ ಇಳಿಸ್ಬಿಟ್ಟಿದ್ದಾರೆ, ಇಳ್ಕೊ ನೀನು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಅತಿಯಾಗಿ ಮಾತಾಡಿರುವಂತದ್ದು ಕಂಡಕ್ಟರ್. ಏನು ಲೇಡಿ ತುಂಬಾ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾ ಇದ್ದಾರೆ, ಆದ್ರೆ ಈ ಕಂಡಕ್ಟರ್ ಹಂಗಲ್ಲ, ಒಂಥರ ಅವಾಚ್ಯ ಶಬ್ದಗಳನ್ನೆಲ್ಲ ಬಳಸಿ ಮಾತಾಡಿರುವಂತದ್ದು. ಅದು ನಾನು ಹೇಳಕ್ಕೂ ಆಗಲ್ಲ, ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದೀನಿ. ಈ ಗಂಡ ಸತ್ತವ್ರಿಗೆ ಯಾವ ಒಂದು ವರ್ಡ್ ಯೂಸ್ ಮಾಡ್ತಾರೆ ಕೆಟ್ಟದಾಗಿ, ಆ ವರ್ಡ್ ಅನ್ನ ಪಾಪ ಆ ಮಹಿಳೆ ಮೇಲೆ ಕಂಡಕ್ಟರ್ ಯೂಸ್ ಮಾಡಿದ್ದಾರೆ. ಓಕೆನಾ. ಸೊ ಅದಾದ ನಂತರ ಅಷ್ಟೇ ಬಿಟ್ಟಿಲ್ಲ ಒಂದು ಕಂಡಕ್ಟರ್, ಅಂದ್ರೆ ಮುಚ್ಕೊಂಡು ಹೋಗು, ಅಪ್ಳಿಸ್ಬಿಡ್ತೀನಿ, ಬಾರಿಸ್ಬಿಡ್ತೀನಿ, ನಿನ್ಗೆ ಒದ್ದು ಬಿಡ್ತೀನಿ, ಕಾಲಲ್ಲಿ ಒದ್ದು ಬಿಡ್ತಾರಂತ ಮಹಿಳೆಗೆ. ಯಾರಪ್ಪ ಒದಿಸ್ಕೊಳ್ಳೋದಿರೋದು ಇವತ್ತು? ಸೊ ಫ್ರೀ ಟಿಕೆಟ್ ನೀನ್ ಕೊಡಕ್ಕೆ ನಿಮ್ಮ ಮನೆಯಿಂದ ಏನಾದ್ರು ತಂದು ಕೊಡ್ತಾರ ಕಂಡಕ್ಟರ್? ಓಕೆ, ಫ್ರೀ ಮಾಡಿದಾರೆ ಸರ್ಕಾರ, ಫ್ರೀ ಸರ್ಕಾರನೇ ಮಾಡಿದೆ ಅಂತ ಅಂದ್ಮೇಲೆ ಸೊ ಈ ಕಂಡಕ್ಟರ್ಗೆ ಯಾಕೆ ಇಷ್ಟೊಂದು ಉರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ನೀವು ಒಪ್ಕೊಳ್ಳೋಣ, ಯಾಕೆಂದ್ರೆ ಫ್ರೀ ಬಸ್ ಪ್ರಯಾಣದಿಂದ ಯಾವಾಗ್ಲೂ ಜನ ರಶ್ ಇರುತ್ತೆ, ಅಥವಾ ಬರೀ ಕೇವಲ ವಿದ್ಯಾರ್ಥಿಗಳಿಗೆ ಕೊಟ್ರೆ ಚೆನ್ನಾಗಿರ್ತಿತ್ತು, ಅಥವಾ ಏಜ್ ಆಗಿರುವಂತವ್ರಿಗೆ ಕೊಟ್ರೆ ಚೆನ್ನಾಗಿರ್ತಿತ್ತು ಅನ್ಬಿಟ್ಟು ನಾವು ನೀವು ಸಾಕಷ್ಟು ಸಲ ಈ ತರ ವಿಡಿಯೋದಲ್ಲಿ ಚರ್ಚೆ ಮಾಡಿದೀವಿ. ಅದು ಒಳ್ಳೆ ರೀತಿನಲ್ಲಿ ಮಾಡೋಣ. ಸೊ ನಮ್ಮ ಮಾತುಗಳನ್ನ ಸರ್ಕಾರ ಒಪ್ಕೊಂಡ್ರೇನೆ ಓಕೆ. ಅಷ್ಟು ನಾವ್ ಇಷ್ಟೊಂದೆಲ್ಲ ವಿಡಿಯೋ ಮಾಡು ಸರ್ಕಾರ ಯಾವುದೇ ಬೇರೆ ರೀತಿ ನಿರ್ಧಾರ ತಗೊಳ್ದೇನೆ, ಇಲ್ಲ ನಾವು ಶಕ್ತಿ ಯೋಜನೆ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಸರ್ಕಾರನೇ ನಿರ್ಧಾರ ಮಾಡಬೇಕಾದ್ರೆ ಈ ಕಂಡಕ್ಟರ್ಗೆ ಯಾಕೆ? ಮಹಿಳೆಯರು ದೇವಸ್ಥಾನಕ್ಕಾದ್ರೂ ಹೋಗ್ಲಿ, ಊರೂರಾದ್ರೂ ಸುತ್ಕೊಂಡ್ ಬರ್ಲಿ, ಇವ್ರ ಮನೆಯಿಂದ ಏನಾದ್ರೂ ಸುತ್ಕೊಂಡ್ ಬರ್ತಿರೋದ ಅನ್ನೋದು ನನ್ನ ಪ್ರಶ್ನೆ. ನಿಮ್ಗೆ ಏನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನ. ಅಥವಾ ನಾನ್ ಮಾತಾಡ್ತಿರೋದ್ರಲ್ಲಿ ಏನಾದ್ರು ತಪ್ಪಿದೆ ಅಂದ್ರೂ, ಇಲ್ಲ ಅನಿತಾ ನೀವು ತಪ್ಪು ಮಾತಾಡಿದ್ರಿ ಅಂತಾನು ಕಮೆಂಟ್ ಮಾಡಿ, ನಾನ್ ತಿದ್ಕೋತೀನಿ, ಆಯ್ತಾ? ಸೊ ಇಲ್ಲ ನೀವು ಸರಿ ಮಾಡಿದೀರಾ, ಸರಿ ಮಾತಾಡಿದೀರಾ ಅಂದ್ರೂ ದಯವಿಟ್ಟು ತಿಳಿಸಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಬಹಳ ಮುಖ್ಯ. ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಈ ಮಹಿಳೆ ಏನಿದ್ರಲ್ವಾ ಪಾಪ ಅವ್ರೇನಾಗಿದೆ ಅಂತ ಹೇಳಿದ್ರೆ ಅವ್ರೇನ್ ವಿಡಿಯೋ ಮಾಡಿಲ್ಲ. ಈ ಜನಗಳು ಗೊತ್ತು, ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ತಗೋ ವಿಡಿಯೋ ಮಾಡ್ತಾ ಇರ್ತಾರೆ, ಎಲ್ಲಿ ಜಗಳ ಆದ್ರೂ ಕೂಡ ಅದನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ಕಡೆ ಹಾಕ್ಬಿಟ್ಟು ವೈರಲ್ ಆಗಿದೆ. ಸೊ ಹಾಗಾಗಿ ಇದು ಸರ್ಕಾರದವ್ರಿಗೂ ಕೂಡ ಮುಟ್ಬಿಟ್ಟಿದೆ. ಆ ವ್ಯಕ್ತಿ ಏನೇನೆಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಬೈದಿರೋ ಮಾತು ಕೇಳಕ್ ಆಗ್ತಾ ಇಲ್ಲ ಮಹಿಳೆ ಮೇಲೆ. ಪಾಪ ಆ ಮಹಿಳೆಗೂ ಒಂಥರ ಅವಮಾನ ಆದಂಗ ಆಗುತ್ತಲ್ವಾ. ಯಾರು ಬಗ್ಗಲ್ಲ, ಇವತ್ತು ಸೀದಾ ಹೋಗಿ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ಕೂಡ ವೈರಲ್ ಆಗಿದ್ರಿಂದ ನೋಡಿ ಸರ್ಕಾರಕ್ಕೂ ಕೂಡ ಇವರು ಟೀಕೆ ಮಾಡಿದ್ದಾರೆ ಈ ಶಕ್ತಿ ಯೋಜನೆ ಬಗ್ಗೆ ಅಂತ ಹೇಳ್ಬಿಟ್ಟು. ಸೊ ಕಂಡಕ್ಟರ್ ಮೇಲೆ FIR ದಾಖಲಾಗಿದೆ. ಈಗ BMTC ಸಂಸ್ಥೆಯನ್ನ ಕೇಳಿದ್ರೆ ನಾವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತೀವಿ, ಈ ತರ ಮಾತಾಡೋ ರೂಲ್ಸೇ ಇಲ್ಲ. ಸರ್ಕಾರದ ಅಧಿಕಾರಿಯಾಗಿ ಇವರು ಟೀಕ್ಸೋ ಅಂತ ಒಂದು ಯಾವುದೇ ರೀತಿ ರೈಟ್ಸ್ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ನಿಮ್ಗೂ ಕೂಡ ಒಂದು ಏನ್ ನಡೀತಾ ಇದೆ ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಸಿಕ್ತಲ್ವಾ, ಹೇಳೋಣ ಅಂತ ಹೇಳಿದೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಹೊಸ ಅಪ್ಡೇಟ್ ಬಂತು ಅಂದ್ರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತಾನೆ ಇರ್ತೀನಿ. ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ, ಅಂಡ್ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.